ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ಪ್ರವೀಣ್ ಭಟ್. ಸ್ನೇಹಿತರೆ, ನಾನು ಇವತ್ತು ಏನು ನಿಮಗೆ ಇನ್ಫಾರ್ಮೇಷನ್ ಕೊಡೋಕೆ ಬಂದಿನಿ ಅಂದರೆ, ನಾನು ಇವತ್ತು ಸ್ಲಮ್ ಬೋರ್ಡ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಯಾಕೆ ಹೋಗ್ತಾ ಇದ್ದೀನಿ ಅಂತಂದರೆ, ನೋಡಿ, ನಮ್ಮ ತಾರ್ಬೆಲ್ ಬಡಾವಣೆಯಲ್ಲಿ ಮನೆಗಳು ಇನ್ನೂ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ. ಆದ ಕಾರಣಕ್ಕಾಗಿ ನಾನು ಸ್ಲಮ್ ಬೋರ್ಡ್ ಆಫೀಸ್ಗೆ ಹೋಗ್ತಾ ಇದ್ದೀನಿ ಎನ್ಕ್ವೈರಿ ಮಾಡೋ ಸಲುವಾಗಿ. ಯಾಕೆ ಇನ್ನೂ ಸಂಪೂರ್ಣವಾಗಿ ಮನೆಗಳನ್ನು ಕಟ್ಟಿಲ್ಲ ಮತ್ತು ಅರ್ಧಕ್ಕೆ ಯಾಕೆ ನಿಲ್ಲಿಸಿದ್ದಾರೆ ಅಂತ ಇದ್ರ ಬಗ್ಗೆ ಕೇಳೋ ಸಲುವಾಗಿ ನಾನು ಹೋಗ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ನಾನು ಹೋಗ್ತಾ ಇದ್ದೀನಿ ಮತ್ತು ಅಲ್ಲಿ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸ್ನೇಹಿತರೆ, ಇದೆ ನೋಡಿ ಸ್ಲಮ್ ಬೋರ್ಡ್ ಆಫೀಸ್. ರಾಮ ಮಂದಿರ ಸರ್ಕಲಿಂದ 1 ಕಿಲೋಮೀಟರ್ ದೂರದಲ್ಲಿ ಈ ಸ್ಲಮ್ ಬೋರ್ಡ್ ಆಫೀಸ್ ಇದೆ. ಇಲ್ಲಿ ನೀವು ಯಾರು ಬೇಕಾದರೂ ಬಂದು ಎನ್ಕ್ವೈರಿ ಮಾಡಿಕೊಳ್ಳಬಹುದು. ನಾನು ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆ ನೋಡಿ ಸ್ನೇಹಿತರೆ, ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಒಳಗಡೆ ಯಾವ ಥರದ ಅಧಿಕಾರಿಗಳು ಇಲ್ಲಿಲ್ಲ, ಯಾರೂ ಕೆಲಸನೇ ಮಾಡ್ತಾಯಿಲ್ಲ ಸರಿಯಾಗಿ. ಇಲ್ಲಿರೋದು ಬರೀ 3 ಎಂಪ್ಲಾಯೀಸ್ಗಳು ಮಾತ್ರ ಇದೆ. ನಾನು ಇಲ್ಲಿರೋರನ್ನ ಎನ್ಕ್ವೈರಿ ಮಾಡಿದೆ. ಯಾರನ್ನ ಇನ್ಫಾರ್ಮೇಷನ್ ಕೇಳಬೇಕಂತ ಕೇಳಿದರೆ ಅವರು ನಮಗೆ ಅಲ್ಲಿನ ಇಂಜಿನಿಯರ್ಗಳನ್ನು ನಂಬರ್ಗಳನ್ನು ಕೊಟ್ಟರು ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ಗಳು ನಂಬರ್ ಕೂಡ ಕೊಟ್ಟರು. ನಾನು ಸ್ಲಮ್ ಬೋರ್ಡ್ ಆಫೀಸ್ಗೆ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ, ಅಂದರೆ ಅಧಿಕಾರಿಗಳು ಕೂಡ ಯಾರು ಅಲ್ಲಿ ವರ್ಕ್ ಮಾಡ್ತಿರಲಿಲ್ಲ. ಬರೀ 3 ಜನ ಇದ್ದರು. ನಾನು ಅವ್ರನ್ನ ಕೇಳಿದೆ, ಯಾಕೆ ಸರ್ ಇನ್ನೂ ಇಲ್ಲಿ ಯಾರೂ ಬಂದಿಲ್ಲ ಯಾಕಂತ ಕೇಳಿದರೆ, ಎಲ್ಲರೂ ಫೀಲ್ಡಲ್ಲಿ ಕೆಲಸದ ಮೇಲೆ ಹೋಗಿದ್ದಾರೆ ಸರ್ ಅಂತ ತಿಳಿಸಿದರು. ಓಕೆ ಸರಿ, ಪರವಾಗಿಲ್ಲ. ಮತ್ತು ನನಗೆ ಇನ್ಫಾರ್ಮೇಷನ್ ಬೇಕಲ್ಲ, ಇದ್ರು ನಮಗೆ ತಾರ್ಫೆಲ್ ಬಡಾವಣೆಯಲ್ಲಿ ಮನೆಗಳು ಕಟ್ತಾ ಇದ್ದಾರೆ, ಅದು ಇನ್ನೂ ಸಂಪೂರ್ಣಗೊಂಡಿಲ್ಲ ಮತ್ತು ಇನ್ನೂ ತುಂಬ ಮನೆಗಳು ಅರ್ಧಕ್ಕೆ ನಿಂತೋಗಿದೆ. ಯಾಕೆ ನಿಂತೋಗಿದೆ ಅದ್ರ ಬಗ್ಗೆ ನನಗೆ ಮಾಹಿತಿ ಬೇಕಂತ ಕೇಳಿದಾಗ ಅವರು ಕೊಡೋಕ್ಕೆ ನಿರಾಕರಿಸಿದ್ರು. ಯಾಕೆ ನೀವು ನಿರಾಕರಿಸಿದ್ರೆ ಕೊಡಿ ಅಂತ ಕೇಳಿದಾಗ, ಅವ್ರಿಗೆ ನಮ್ಮ ಹತ್ರ ಇನ್ಫಾರ್ಮೇಷನ್ ಇರೋಲ್ಲ ಸರ್, ನೀವು ಇಂಜಿನಿಯರ್ ಹತ್ರ ಇನ್ಫಾರ್ಮೇಷನ್ ಇರುತ್ತೆ, ನೀವು ಅವ್ರನ್ನ ನೀವು ಸಂಪರ್ಕಿಸಿ ಅವ್ರ ಹತ್ರ ನೀವು ಇದನ್ನು ಇನ್ಫಾರ್ಮೇಷನ್ ತೆಗೆದುಕೊಳ್ಬೋದು ಅಂತ ಅವ್ರು ನಮಗೆ ತಿಳಿಸಿದರು. ಓಕೆ ಸರಿ ಅಂತಂದ್ರೆ ನಾನು ಏನು ಮಾಡಿದ್ದೀನಿ ಅಂತಂದರೆ, ಸರಿ ಯಾವ ಥರ ಸಂಪರ್ಕ ಮಾಡೋದು ಅವ್ರಿಗೆ, ಇಲ್ಲಿ ಅವರಂತೂ ನಮಗೆ ಸಿಗ್ತಾಯಿಲ್ಲ ಕೈಯಲ್ಲಿ. ಮತ್ತು ಹೇಗೆ ಅಂತ ಕೇಳಿದರೆ ಅವರಿಗೆ ನನಗೆ ಅವ್ರದ್ದು ಮೊಬೈಲ್ ನಂಬರ್ ಕೊಟ್ಟರು. ನನಗೆ ಟೋಟಲ್ 2 ನಂಬರ್ ಕೊಟ್ಟಿದ್ದಾರೆ, ಅವ್ರದ್ದು ಇಂಜಿನಿಯರ್ದು ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ದು ಅಂತ 2 ನಂಬರ್ ಕೊಟ್ಟಿದ್ದಾರೆ. ಇವರಿಬ್ಬರನ್ನು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ನಮಗೆ ತಿಳಿಸಿದರು. ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಅವರು ನನ್ನ ಕಾಲ್ ಪಿಕ್ ಮಾಡಿಲ್ಲ. ಇನ್ನೂ 2-3 ಸರಿ ನಾವು ಅವ್ರನ್ನ ಕರೆ ಮಾಡಿದೆ, ಬಟ್ ಅವ್ರನ್ನ ಕರೆನ ಇನ್ನೂ ಅವ್ರು ರಿಸೀವ್ ಮಾಡಿಲ್ಲ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೇಳಬೇಕಂತಂದರೆ, ಅದಕ್ಕೆ ನಾ ಏನು ಪ್ಲ್ಯಾನ್ ಮಾಡೋದಂದರೆ, ಇವಾಗ ಅವ್ರು ಏನಾದರೂ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತಂದರೆ RTI ಮುಖಾಂತರ ನಾವು ಅದನ್ನು ಇನ್ಫಾರ್ಮೇಷನ್ ನಾವು ತೆಗೆದುಕೊಳ್ಬೋದು. ಒಂದು ವೇಳೆ ಅವ್ರು ಕೊಟ್ಟಿಲ್ಲ ಅಂತಂದರೆ, ಇದು ನೆಕ್ಸ್ಟ್ ಪ್ರೊಸೆಸ್ ಕೂಡ ನಂದು ಅದೇ ಇರೋದು. ಇವಾಗ ನೆಕ್ಸ್ಟ್ ಸ್ಟೆಪ್ ಕೂಡ ಅದೇ, ನಂದು RTI ಮುಖಾಂತರ ನಾನು ಇನ್ಫಾರ್ಮೇಷನನ್ನು ತೊಗೊತೀನಿ. ಸ್ನೇಹಿತರೆ, ಓಕೆ, ನಾನು ನಿಮಗೆ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ನಿಮಗೆ ನಾನು ವಿಡಿಯೋದಲ್ಲೇ ನಾನು ನಿಮಗೆ, ಅಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿ ನಾನು ನಿಮಗೆ ಹಾಕ್ತಾ ಇರ್ತೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ನಿಮ್ಮ ಮನೆ ಅಂದರೆ ಇನ್ನೂ ಯಾರ್ದು ಮನೆ ಕಂಪ್ಲೀಟ್ ಆಗಿಲ್ಲ ಅವರು ನನ್ನನ್ನು ಸಂಪರ್ಕಿಸಿ. ನಾನಿಲ್ಲ ತಾರ್ಫೆಲಲ್ಲೇ ಇರ್ತೀನಿ, ನಿಮಗೆಲ್ಲರೂ ಗೊತ್ತಿರೋದೆ, ನಾನು ನೀವೆಲ್ಲರೂ ನೋಡಿರ್ತೀರಿ. ಯಾರ ಮನೆ ಇನ್ನೂ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿಲ್ಲ ಮತ್ತು ಇನ್ನು ಯಾರ ಮನೆ ಕೂಡ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅವರು ಕೂಡ ನನ್ನನ್ನು ಸಂಪರ್ಕಿಸಿ. ನಾನು ನಿಮಗೆ ಕೈಲಾದಷ್ಟು ಸಹಾಯ ಮಾಡ್ತೀನಿ ಸ್ನೇಹಿತರೆ. ಓಕೆ, ಧನ್ಯವಾದಗಳು.